ಕೆಲವು ಮಾತುಗಳನ್ನು ಮಾತ್ರ ಹಿರಿಯರು ನೆನಪಿಟ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು. ಒಂದು ಫಸ್ಟ್ ಮಾತು ನಾನು ಅಂದ್ಕೊಳ್ಳೋದು, ನಮಗೆ ಹೆಚ್ಚು ಸಮಯ ಇಲ್ಲ, ಅದು ತಿಳ್ಕೊಳ್ಬೇಕು. ನಾವು ಇನ್ನು ಎಷ್ಟು ವರ್ಷ ಇದ್ದವು ಅಷ್ಟು ಮುಂದೆ ವರ್ಷ ಇರಲ್ಲ, ಆದ್ದರಿಂದ ನಾವು ಪರ್ಮನೆಂಟ್ ಅಲ್ಲ. ಎರಡನೇದು, ಹೋಗುವಾಗ ನಮ್ಗೆ ಗೊತ್ತಿರೋದನ್ನು ಮತ್ತೊಬ್ಬರಿಗೆ ಕೊಟ್ಟು ಹೋಗಬೇಕು. ಸಾಕ್ರೆಟಿಸ್ ಕೇಳ್ತಾನೆ ಶಿಷ್ಯರಿಗೆ, ಹೂ ಈಸ್ ದ ಗ್ರೇಟೆಸ್ಟ್ ಮೈಸರ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಅತ್ಯಂತ ಜಿಪುಣ ಯಾರು ಅಂತ. ಯಾವನೋ ಹೇಳಿದಂತೆ, ದುಡ್ಡು ಇದ್ದದನ್ನು ಕೊಡದೇ ಇದ್ದರೆ ಅವನು ಜಿಪುಣ ಅಂತ. ಸಾಕ್ರೆಟಿಸ್ ಹೇಳ್ತಾನೆ, ಅವನು ಜಿಪುಣ ಅಲ್ಲ. ಯಾವನು ಜಿಪುಣ ಅಂದರೆ ತನಗಿರುವ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚದೇ ಹೋಗ್ತಾನಲ್ಲ, ಅವನಂಥ ಜಿಪುಣ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ನಾವು ಹಿರಿಯರು, ಅನುಭವ ಸ್ವಲ್ಪ ಜ್ಞಾನ ಇದೆ, ಅದನ್ನು ಹಂಚಬೇಕು. ಕೃಷ್ಣ ಮಹಾಭಾರತದಲ್ಲಿ ಎಷ್ಟು ಚಂದ ತೋರಿಸ್ತಾನೆ ಗೊತ್ತಾ, ಅದಕ್ಕೆ ಜಗದ್ಗುರು ಅನ್ಬೇಕು ಅವನು. ಏನು ಪ್ರಾಗ್ಮ್ಯಾಟಿಸಮ್ ಅಪ್ಪ. 18 ದಿವಸದ ಯುದ್ಧ ನಡೀತಾ ಇದೆ. ಆಗೆಲ್ಲ ಬಹುಶಃ ಗೌರ್ಮೆಂಟ್ ಆಫೀಸ್ ಇದ್ದಂಗೆ ಇತ್ತು ಅನಿಸುತ್ತೆ. ಯುದ್ಧ 5 ಗಂಟೆಗೆ ಮುಗಿಸಿದ್ರು. ಅವ್ರು ತಮ್ಮ ಟೆಂಟಿಗೆ ಅವ್ರು ಇರಬೇಕು, ಇವ್ರು ಇರಬೇಕು. ಸಾಯಂಕಾಲ ಮಾತಾಡ್ತಾ ಕೂತ್ಕೋತಿದ್ರಂತೆ ಪಾಂಡವರೆಲ್ಲ. ಕೃಷ್ಣ ಅವ್ರನ್ನೆಲ್ಲ ಉತ್ತೇಜನ ಮಾಡಿ ನಗನಗಿಸ್ತಾ ಮಾತಾಡ್ತಿದ್ದಂತೆ. ಒಂದು ದಿವಸ ಬಹಳ ಸೀರಿಯಸ್ ಆಗಿ ಕೂತಿದ್ದಾನೆ ಕೃಷ್ಣ. 17ನೇ ದಿವಸ ಯುದ್ಧ. ಧರ್ಮರಾಜ ಕೇಳಿದ, ಅಲ್ಲಪ್ಪ ಕೃಷ್ಣ, ಪ್ರತಿ ದಿವಸ ನಮ್ಗೆ ಉತ್ತೇಜನ ಕೊಡೋ ನೀನೇ, ಇವತ್ತು ಯಾಕೆ ಸೀರಿಯಸ್ ಆಗಿ ಕೂತಿದ್ದೀಯಾ ಅಂತ. ಆಗ ಕೃಷ್ಣ ಹೇಳಿದಂಥ, ಮೂರ್ಖರಿದ್ದೀರಿ ನೀವೆಲ್ಲರೂ, ಸೂರ್ಯ ಮುಣುಗ್ತಾ ಇದ್ದಾನೆ, ಎಚ್ಚರಿಲ್ಲ ನಿಮಗೆ ಅಂದಂತೆ. ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ, ಅದೇನು ವಿಶೇಷ ಕೃಷ್ಣ, ದಿನ ಸೂರ್ಯಾಸ್ತ ಆಗುತ್ತೆ, ಮರುದಿನ ಸೂರ್ಯೋದಯ ಆಗ್ತದೆ, ಅದರಲ್ಲೇನು ವಿಶೇಷ ಅಂದ. ಅದು ಹೇಳ್ತಾ ಇಲ್ಲ ನಾನು, ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ. ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ, ಎಚ್ಚರ ಇಲ್ಲದೆ ಹಾಗೆ ಕೂತಿದ್ದೀರಲ್ಲ ನೀವು. ನಿಮ್ಮ ಇಡೀ ಮನೆತನದ ಪರಂಪರೆಯ ಜ್ಞಾನ ನಿಧಿ ಭೀಷ್ಮ. ಇನ್ನು ಉತ್ತರಾಯಣ ಪರ್ವಕಾಲ ಬಂದ ತಕ್ಷಣ ದೇಹ ಬಿಡಬೇಕು ಅಂದ್ಕೊಂಡಿದ್ದಾನೆ, ನೀವಿಲ್ಲೇ ಕೂತಿದ್ದೀರಿ. ಅದು ಜ್ಞಾನ ಹಾಗೆ ಹೋಗಬಾರ್ದು, ನೀವು ಪಡ್ಕೋಬೇಕದನ್ನು. ಮರುದಿನ ಇವ್ರು ಎಲ್ಲರನ್ನೂ ಕರ್ಕೊಂಡು ಹೋಗಿ ಭೀಷ್ಮರ ಹತ್ರ ಕೂಡಿಸಿ, ನೀವೆಲ್ಲ ತಿಳಿದಂಥ ಜ್ಞಾನ ಅವನಿಗೆ ಕೊಡಿ ಅಂತ ಹೇಳ್ತಾನೆ. ಕೃಷ್ಣಗೆ ಹೇಳ್ತಾನೆ ಭೀಷ್ಮರು, ನಾನೇನು ಕೊಡೋದು ಮರೆಯ, ನೀನೇ ಕೊಡೋ ಮರೆಯ, ನಿನಗಿಂತ ಹೆಚ್ಚಿಗೆ ಏನು ಕೊಟ್ಟೇನು ನಾನು ಅಂತ. ನಾ ಕೊಡೋದು ಕೊಟ್ಬಿಟ್ಟಿದ್ದೀನಿ ಕೃಷ್ಣ, ಅರ್ಜುನನಿಗೆ ಮೊದಲೇ ದಿವಸನೇ ಭಗವದ್ಗೀತೆಯಲ್ಲಿ ಕೊಟ್ಬಿಟ್ಟಿದ್ದೀನಿ. ನಿನಗೆ ಗೊತ್ತಿರೋ ಜ್ಞಾನ ನೀ ಕೊಡಬೇಕು. ಜ್ಞಾನ ಎಷ್ಟು ಚಂದದ ಮಾತದು, ನಿನಗೆ ಗೊತ್ತಿರೋ ಜ್ಞಾನ ಹಂಚದೆ ಹೋಗಬೇಡ ನೀನು ಅಂತ ಹೇಳಿ ಮಾಡುತ್ತೆ. ಇಡೀ ಶಾಂತಿ ಪರ್ವ ಅದರಲ್ಲೇ ಬರೋದು. ಎಷ್ಟು ಚಂದದ ಮಾತಲ್ವಾ. ನನಗೆ ಗೊತ್ತಿರುವಂಥ ಜ್ಞಾನವನ್ನು ಕೊಡದೆ ಹೋದರೆ ನನ್ನಂಥ ಜಿಪುಣ ಇನ್ಯಾರೂ ಇಲ್ಲ ಅಂತ. ಅದರಿಂದ ಬೇರು ತನ್ನ ನೆಲದಿಂದ ಹಿಡ್ಕೊಂಡದನ್ನು ಅಲ್ಲೇ ಇಟ್ಕೊಂಡು ಕೂತ್ರೆ ಏನಾಗುತ್ತೆ, ಚಿಗುರು ಹೆಂಗೆ ಬರ್ತದೆ, ಅದು ಕೊಡಬೇಕಾದದ್ದು. ಇನ್ನು ಹಿರಿಯರಿಗೆ ಮಾತ್ರ ಇನ್ನೊಂದು ಮಾತು ಕೇಳಬೇಕು, ಅತಿಯಾದ ಅಪೇಕ್ಷೆಗಳು ಬೇಡ ಮಕ್ಕಳಿಂದ ಅಂತ ನಾನು ದಯವಿಟ್ಟು ಹೇಳೋದು. ತುಂಬ ಅಪೇಕ್ಷೆ ಮಾಡ್ತೀವಿ ನಾವು. ಮಗ ಹಿಂಗಾಗಬೇಕು ನೋಡಿ ಸರ್, ನಮ್ಮನ್ನು ನೋಡ್ಕೊಳ್ಳೋದೇ ಇಲ್ಲ ಸರ್, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಸರ್, ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಒಂದು ಸಲ ಮಾಸ್ತಿಯವ್ರ ಮನೆಗೆ ಹೋದಾಗ ಒಂದು ಘಟನೆ ಆಗಿತ್ತು, ಅದು ಬರೆದಿದ್ದೆ ಎಲ್ಲೋ ಒಂದು ಕಡೆ ನಾನು. ಮಾಸ್ತಿಯವ್ರು ಕೂತಿದ್ದಾರೆ, ನನ್ನ ಜೊತೆ ಮಾತಾಡ್ತೀವಿ. ಇಬ್ಬರು ಗಂಡ ಹೆಂಡತಿ ಬಂದರು, ವಯಸ್ಸಾದವರು. ಬಂದು ಕೂತ್ಕೊಳ್ಳಿ ಅಂದರು. ಅವ್ರು ಒಂದೇ ಸಮ ಅಳೋಕೆ ಶುರು ಮಾಡಿದರು. ಇವ್ರಿಗೆ ಗಾಬರಿ, ಅರೇ ಹೊಸ ಈ ಹಿರಿಯರು ಬಂದಿದ್ದಾರೆ, ಇಬ್ಬರು ಗಂಡ ಹೆಂಡತಿ ಅಳ್ತಾ ಇದ್ದಾರೆ, ಯಾಕೆ ಅಳ್ತಾರೆ ಇವರು, ಕೂತ್ಕೊಳ್ಳಿ ಮೇಷ್ಟ್ರೆ ಮಾತಾಡ್ಸ್ತೀರಿ ಅಂತ ಹೋದರು. ಯಾಕೆ ಏನಾಯಿತು ಅಂತ ಕೇಳಿದ್ರು. ಗಂಡ ಜೋರಾಗಿ ಅಳೋಕೆ ಶುರು ಮಾಡಿದರು. ನಿಮಗೆ ಗೊತ್ತಲ್ಲ ಸರ್, ಒಬ್ಬನೇ ಮಗ, ಹುಟ್ಟಿದ್ದೆ ಒಂದು ಮಗ ನನಗೆ. ಇವ್ರಿಗೆ ಗಾಬರಿ, ಏನಾಯಿತು ಮಗನಿಗೆ, ಏನಾಯ್ತು ಮಗನಿಗೆ ಅಂತ ಕೇಳಿದ್ರು. ಅವನಿಗೆ ಏನಾಗುತ್ತೆ ಸರ್, ಮದುವೆ ಮಾಡಿದ್ವಲ್ಲ ನೋಡಿ, ಹೆಂಡತಿ ಸೆರ್ಗೆ ಇಟ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ, ಅಪ್ಪ ಅಮ್ಮನ ಬಿಟ್ಟು. ಏನು ನಮ್ಗೆ ಸುಖ ಇದೆಯಾ ಸರ್, ಹುಟ್ಟಿದಾಗ್ರಿಂದ ಒಂದು ಚೂರು ಸುಖ ಕೊಡಲಿಲ್ಲ ಸರ್ ಮಗ, ಈಗ ಬಿಟ್ಟು ಹೋಗ್ಬಿಟ್ಟ ನಮ್ಮನ್ನೆಲ್ಲ ಅಂತ ಅಳೋಕೆ ಶುರು ಮಾಡಿದರು. ಗಂಡ ಹೆಂಡತಿ ಇಬ್ಬರು ಕೋರಸಲ್ಲಿ ಅಳ್ತಾ ಇದ್ರು. ಮಾಸ್ತಿಯವ್ರು ಹೇಳಿದ ಮಾತು ಭಾಳ ಚಂದ, ದಯವಿಟ್ಟು ನೆನ್ಪಿಟ್ಕೋಬೇಕಿದನ್ನು. ಅವ್ರು ಕೇಳಿದ್ರು, ಹೌದಲ್ಲ ಏನೂ ಸುಖ ಕೊಡಲೇ ಇಲ್ವಾ ಮಗ ಅಂದರು. ಏನು ಕೊಡ್ತಾನೆ ಸರ್, ಇದು ನೋಡಿ ನೋವು ಕೊಟ್ಟಿದ್ದಾನೆ ಅಂದರು. ಅಲ್ಲ, ನನಗೆ ನೆನಪಿದ ಮಟ್ಟಿಗೆ ನಿಮ್ಮ ಮದುವೆ ಆದಮೇಲೆ ಭಾಳ ವರ್ಷ ಮಕ್ಕಳಾಗಿರಲಿಲ್ಲ ಅಲ್ವಾ. ಹೌದು ಹೌದು ಸರ್, ಆಗಿರಲಿಲ್ಲ ಸರ್. ಮಗು ಹುಟ್ಟಿದಾಗ ಭಾರಿ ಖುಷಿಯಾಗಿತ್ತಲ್ಲ ನಿಮಗೆ. ಆಗದೇ ಇರುತ್ತೆ ಸರ್, ಮಗ ಹುಟ್ಟಿದ ಪೇಡೆ ತಂದು ಕೊಟ್ಟಿದ್ರಿ ನಾನು ನೀವು. ಹೌದು ಸರ್, ಎಲ್ಲರಿಗೂ ಹಂಚಿದ್ದೀವಿ ಸರ್ ಪೇಡೆ. ಅವಾಗ ಮುಂದೆ ಹುಡುಗ ಶಾಲೆಗೆ ಹೋದಾಗ ಹೊಸ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಸಂತೋಷ ಪಟ್ಟಿರಲಿಲ್ವಾ. ಆಗದೇ ಇರುತ್ತೆ ಸರ್, ಮೊದಲೇ ಸಲ ಮಗ ಶಾಲೆಗೆ ಹೋದಾಗ ಅದೆಲ್ಲ ಮಾಡಿದ್ವಿ ಸರ್. ಮತ್ತು SSLCಯಲ್ಲಿ ರ್ಯಾಂಕ್ ಬಂದಲ್ಲ ಹುಡುಗ. ಹೌದು ರ್ಯಾಂಕ್ ಬಂದ ಸರ್, ಆವಾಗಲೂ ಸ್ವೀಟ್ ತಂದು ಕೊಟ್ಟಿದ್ರಿ ನಾನು ನೀವು. ಕೊಡೋದು ಇರೋಕ್ಕಾಗುತ್ತೆ ಸರ್, ಸ್ಟೇಟಿಗೆ ರ್ಯಾಂಕ್ ಬಂದ ಹುಡುಗ ಕೊಟ್ಟಿದ್ವಿ ಸರ್. ಆಮೇಲೆ PUCಯಲ್ಲಿ ಕೂಡ ರ್ಯಾಂಕ್ ಬಂದವನು. ಹೌದು ಸರ್. ಆಮೇಲೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ. ಹೌದು ಸರ್. ಅಲ್ಲೂ ಏನೋ ರ್ಯಾಂಕ್ ಬಂತು. ಹೌದು ಸರ್, ರ್ಯಾಂಕ್ ಬಂತು ಸರ್, ಭಾಳ ಬುದ್ಧಿವಂತ ಹುಡುಗ ಸರ್, ರ್ಯಾಂಕ್ ಬಂತು. ಆವಾಗಲೂ ಸ್ವೀಟ್ ಕೊಟ್ಟಿದ್ರಿ ನನಗೆ ನೀವು. ಹೌದು ಸರ್. ಆಮೇಲೆ ಮದುವೆ ಮಾಡಿದ್ರಿ, ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು ಅವನಿಗೆ, ಬಂದು ನನಗೆ ಹೇಳಿದ್ರಿ, ಮೊದಲನೇ ಸಂಬಳ ತಂದು ತಾಯಿ ಕೈಯಲ್ಲಿ ಕೊಟ್ಟ ಹುಡುಗ. ಏನು ಖುಷಿ ಪಟ್ಟಿದ್ರಲ್ಲ. ಹೌದು ಸರ್, ಆಗಲ್ವಾ ಸರ್, ಸಂತೋಷ ಆಗಲ್ವಾ. ಆಮೇಲೆ ನೀವೇ ಮದುವೆ ಮಾಡಿದ್ರಿ, ನನ್ನ ಮಗನೇ ಶ್ರೀ ರಾಮಚಂದ್ರ, ಆ ಹುಡುಗಿ ಸೀತಾದೇವಿ ಅಂತ ಹೇಳಿ 1000 ಜನನ ಕರೆದು ಭರ್ಜರಿ ಮದುವೆ ಮಾಡಿದ್ರಿ, ನಾನು ಬಂದಿದ್ದೆ ಮದುವೆಗೆ. ಹೌದು ಸರ್, ಬಂದಿದ್ರಲ್ಲ ಸರ್, ತಮ್ಮ ಆಶೀರ್ವಾದ ಸರ್. ತಕ್ಷಣ ಮಾಸ್ತಿ ಧ್ವನಿ ಚೇಂಜ್ ಮಾಡಿಬಿಟ್ರು. ಮತ್ತು ಇನ್ನೇನು ರೀ ಕೊಡ್ಬೇಕಮ್ಮ ನಿಮಗೆ, ಇನ್ಸ್ಟಾಲ್ಮೆಂಟಲ್ಲಿ ಇಷ್ಟು ಕೊಟ್ಟಿದ್ದಾನೆ ಸಂತೋಷ.
ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಎಷ್ಟು ಸಲ ಸಂತೋಷ ಕೊಟ್ಟಿಲ್ವಾ? ಮತ್ತು ಇನ್ನೂ ಕೇಳ್ತಾನೆ ಇರೋದಾ? ಇನ್ನು ಬಡ್ಡಿ ಕೇಳಬೇಡಿ, ಇನ್ನು ಅಸಲು ಕೊಟ್ಟಾಗಿದೆ ಅವನ್ನೆಲ್ಲ ಈಗ. ಯಾಕೆಂದರೆ ತುಂಬ ಅಪೇಕ್ಷೆ ಮಾಡ್ತೀವಿ ನಾವು ಮಕ್ಕಳನ್ನ, ಹಾಗಿರಬೇಕು ಹೀಗಿರಬೇಕು ಅಂತ. ಮಕ್ಕಳನ್ನು ಬೆಳೆಸೋದೇ ರೆಕ್ಕೆ ಗಟ್ಟಿ ಮಾಡೋದು. ರೆಕ್ಕೆ ಗಟ್ಟಿ ಮಾಡಿ ಪಂಜರದಲ್ಲಿ ಇಡೋಕ್ಕಾಗತ್ತಾ? ಹಾರಬೇಕವು, ಹಾರಿ ಸಂತೋಷ ಪಡಿ, ಏನು ಸಂತೋಷ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಅತಿ ಅಪೇಕ್ಷೆ ಮಾಡಬಾರ್ದು ಅಂತ. ನಾನೊಂದು ಥಿಯರಿ ಮಾಡಿದ್ದೆ, ಭಾಳ ಬಯಸ್ಕೊಂಡಿದ್ದೆ ಜನರ ಕಡೆಯಿಂದ. ಇನ್ನೊಂದು ಬಯಸ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ವಾನಪ್ರಸ್ಥಾಶ್ರಮದಂಗೆ ಇರಬೇಕು ನಾವು ಹಿರಿಯರಾದವರು ಅಂತ. ಯಾರೋ ಹೇಳಿದ್ರು ವಾನಪ್ರಸ್ಥಾಶ್ರಮ ಹೆಂಗೆ ಮಾಡೋದು ಸರ್? ವನ ಇಲ್ಲ, ಕಾಡೇ ಇಲ್ಲ ಒಂದು ಈಗ ಅಂತ. ನಾ ಇದೆ ಕಾಡಿಗೆ ಹೋಗಬೇಕಾಗಿಲ್ಲ ವಾನಪ್ರಸ್ಥಾಶ್ರಮ ಅಂದರೆ. ನನ್ನ ಥಿಯರಿ ಬೇರೆ ಇದೆ ವಾನಪ್ರಸ್ಥಾಶ್ರಮ ಅಂದರೆ ಏನು ಅಂತ. ಮನೆಯಲ್ಲೇ ಅತಿಥಿ ಹಾಗೆ ಇರಬೇಕು. ಭಾಳ ಚೆನ್ನಾಗಿದೆ ಥಿಯರಿ ಇದು. ಮನೆಯಲ್ಲಿ ಗೆಸ್ಟ್ ಇದ್ದಂಗೆ ಇರ್ಬೇಕು ನೀವು. ಎಷ್ಟು ಚೆನ್ನಾಗಿರ್ತೀರಿ ಗೊತ್ತಾಗಿದ್ದಾಗ ಎಲ್ರಿಗೂ ಪ್ರಿಯರಾಗಿರ್ತೀವಿ ನಾವು. ಈಗ ನಿಮ್ಮ ಮನೆಯಲ್ಲಿ ಯಾರ್ದೋ ಮನೆಗೆ ಹೋಗಿರ್ತೀರಿ ಊಟಕ್ಕೆ, ಸಾರಿಗೆ ಒಂಚೂರು ಉಪ್ಪು ಕಮ್ಮಿ ಆಗಿದೆ. ಹೇಗಿದೆ ಸಾರು ಅಂತ ಕೇಳ್ತಾರೋ, ಏನು ಹೇಳ್ತೀರಿ? ಏನು ರೀ ಸಾರು ಉಪ್ಪು ಹಾಕಿಲ್ಲ ಅಂತೀರ ಅವ್ರಿಗೆ? ಅನ್ನೋಲ್ಲ. ಬೇರೆದವ್ರ ಮನೆ ಇದು. ನಿಮ್ಮ ಮನೆಗಾದ್ರೆ ಹೆಂಡ್ತಿಗೆ ಬೈತಿದ್ರಿ, ನೋಡ್ಕೊಂಡು ಹಾಕಲ್ಲ ಉಪ್ಪು ಕಮ್ಮಿನೇ ಮತ್ತೆ ಅಂತಿದ್ವಿ. ಅಲ್ಲಿ ಹೋದಾಗ ಅನ್ನಲ್ಲ, ಯಾಕಂದ್ರೆ ಅತಿಥಿಗಳು ನೀವು. ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಅಲ್ಲೇ ಗೊತ್ತಿಲ್ಲದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂತಿದ್ರಿ ಅಲ್ಲ. ಅಲ್ಲಿ ಗಂಡ ಹೆಂಡ್ತಿ ಜಗಳಾಡ್ತಿರ್ತಾರೆ ಯಾರ್ದೋ ಮನೆಗೆ ಹೋದಾಗ. ಒಳಗಡೆ ಪಿಸ ಗುಸ ಸ್ವಲ್ಪ ಜೋರು ಮಾತನಾಡ್ದಿರ್ತದೆ. ಮೂಗು ತೋರಿಸ್ತೀರ ಹೋಗಿ ನೀವು, ಏನಾಯಿತು ಅಂತ ಕೇಳ್ತೀರಾ? ಬೇಡ, ಅವ್ರು ವ್ಯವಸ್ಥೆ ಮಾಡ್ಕೋತಾರೆ ಬಿಡು. ಅಲ್ಲಿ ಹೇಗೆ ಸುಮ್ಮನೆ ಶಾಂತವಾಗಿರ್ತೀರಿ, ಮನೇಲೂ ಹಾಗೇ ಇರಿ. ಅತ್ತೆ ಸೊಸೆ ಜಗಳಾಡ್ತಿರ್ತಾರೆ, ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ. ಏನಾಯಿತು? ನೀವು ಹೋಗಿ 3ನೇ ಸಲ ಹೇಗೆ ಕೊಟ್ಟು ಇಬ್ಬರಿಗೂ ಬೇಜಾರಾಗ್ತದೆ. ಸುಮ್ಮನೆ ಕೂತ್ಕೊಳ್ಳಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಗಟ್ಟಿ ಇದ್ದಾರೆ ಅವರೆಲ್ಲ. ನಮ್ಮ ಮನೆಯಲ್ಲಿ ನಾವು ಅತಿಥಿ ಹಾಗೆ ಇರೋದಾದರೆ ಯಾರಿಗೂ ತಕರಾರಾಗಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಟು ಮಚ್ ಫ್ರಮ್ ಎವ್ರಿಬಡಿ. ಅದು ಭಾಳ ಮುಖ್ಯ. ಇದುವರೆಗೂ ನಾನು ಬರೀ ಹಿರಿಯರಿಗೆ ಹೇಳಿದೆ ಅಂತಲ್ಲ, ಮಕ್ಕಳಿಗೆ ಹೇಳಬೇಕೀಗ. ಮಕ್ಕಳಿಗೆ ಹೇಳಬೇಕಾದದ್ದು ಭಾಳ ಮುಖ್ಯ. ಅಂದರೆ ಸಮಾನವಾದ ಪ್ರಯತ್ನ ಮಕ್ಕಳು ಮಾಡಬೇಕಾಗತ್ತೆ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಂದು ಮಾತು, ದುರ್ಯೋಧನ ಇದ್ನಲ್ಲ, ಆಗಳ ಎಕ್ಸಾಂಪಲ್ ಹೇಳಿದೆ, ಭೀಷ್ಮರ ದ್ರೋಣರ ಜೊತೆಗೆ ಇದ್ದ ಅವನು. ಅಂಥ ಜ್ಞಾನಿಗಳ ಜೊತೆಗಿದ್ದ, ವಿದುರ ಇದ್ದ ಪಕ್ಕದಲ್ಲಿ. ಅಂಥವ್ರು ಯಾರನ್ನೂ ಹಚ್ಕೊಳ್ಳಿಲ್ಲ ಅವನು. ಅವ್ನು ಹಾಡ್ಕೊಂಡು ಚಂಡಾಳ ಚೌಕಳಿ ಅಂತಾರೆ ಮರಾಠಿಯಲ್ಲಿ, ದುಷ್ಟ ಚತುಷ್ಟಯ ಅಂತ. ಅವ್ರ ಜೊತೆಗೆ ಇದ್ದವನು. ನೋಡಿ ಹುಡ್ಕೊಂಡು ಹೋಗ್ತಾರೆ ಕೆಲವರು. ಇಷ್ಟು ಒಳ್ಳೇದು ರಾಶಿ ಇತ್ತು ಅವನ ಸುತ್ತ, ಜ್ಞಾನ ಪರಂಪರೆ ಇತ್ತು, ಅದನ್ನು ಬಿಟ್ಕೊಂಡು ಇವ್ರ ಕಡೆನೇ ಹೋದ ಅವನು. ಆದ್ದರಿಂದ ದೋಷ ಅವಂದಾಯ್ತು ಅದ್ರೊಳಗೆ, ಹಾಗಾಯಿತು ಅಂತ. ದೊಡ್ಡವ್ರ ಮಕ್ಕಳು ಹಾದಿ ತಪ್ಪೋದಿಲ್ಲೇ ಅಂತ. ನಾವು ಮುಂದೆ ಮುದುಕರಾಗ್ತೀವಿ ಅನ್ನೋ ಕಲ್ಪನೆ ಮಕ್ಕಳಿಗೆ ಇರಬೇಕು. ನಾಳೆ ನಮಗೂ ಅದೇ ಬರುತ್ತೆ. ಚೀನಾ ದೇಶದಲ್ಲಿ ಭಾಳ ಚಂದ ಹೇಳ್ತಾರೆ, ಒಬ್ಬ ಕಮ್ಯುನಿಸ್ಟ್ ಭಾರಿ ಭಾಷಣ ಮಾಡಿದ್ದಂತೆ, ಈ ಮುದುಕರದ್ದು ಏನೂ ಪ್ರಯೋಜನ ಇಲ್ಲ, ಪ್ರೊಡಕ್ಟಿವಿಟಿ ಇಲ್ಲ ಅವ್ರ ಕಡೆಯಿಂದ, ಅವ್ರನ್ನೆಲ್ಲ ಸಮುದ್ರಕ್ಕೆ ಹಾಕಿ ಬಂದುಬಿಡ್ಬೇಕು. ಇವನು ಕಾಮ್ರೇಡ್ ಬಂದ, ಇವನು ಹೌದು ಕರೆಕ್ಟು, ಅಮ್ಮಪ್ಪ ಇದ್ದಾನಲ್ಲ ಮನೇಲಿ, ಏನು ಪ್ರಯೋಜನ ಇಲ್ಲ, ಏನು ಮಾಡಬೇಕು? ಒಂದು ಬುಟ್ಟಿ ತೊಗೊಂಡ, ದೊಡ್ಡ ಬುಟ್ಟಿ ತೊಗೊಂಡ. ಏನು ಮಾಡ್ತೀವಿ? ಮೊಮ್ಮಗ ಕೇಳಿದ, ಏನಿಲ್ಲ ಬುಟ್ಟಿ ಇಲ್ಲ, ಅಪ್ಪನ ಕುಡಿಸ್ಕೊತೀನಿ. ಏನು ಪ್ರಯೋಜನ ಇಲ್ಲ ಅಪ್ಪ, ಈಗ ವಯಸ್ಸಾಗಿದೆ, ಕೆಲಸ ಆಗಲ್ಲ, ಒಂದು ನಾವೆಯಲ್ಲಿ ತೊಗೊಂಡು ಹೋಗಿ ಅವನ ಸಮುದ್ರದಲ್ಲಿ ಹಾಕಿ ಬಂದುಬಿಡ್ತೀನಿ ಅಂದ. ಆ ಹುಡುಗ ಹೇಳಿದಂತೆ, ಹಂಗಾರೆ ಬುಟ್ಟಿ ವಾಪಸ್ ತೊಗೊಂಡು ಬಾ ಅನ್ನಂತೆ. ಯಾಕೆ ಅಂತ ಕೇಳ್ದ. ಒಂದು ನಿನಗೂ ಬೇಕಲ್ಲ ಮುಂದೆ, ನೀನು ಹಾಕಬೇಕಲ್ಲ ಮುಂದೆ ಬುಟ್ಟಿ ಒಯ್ದು, ನಿನಗೂ ವಯಸ್ಸಾಗುತ್ತೆ, ಮುಂದೆ ನೀನು ಅನ್ಪ್ರೊಡಕ್ಟಿವ್ ಆಗ್ತೀವಿ. ಆವಾಗ ಈ ನಮ್ಮ ನೆನಪಿರಬೇಕು ನಾವು ಹಾಕ್ತೀವಿ ಅಂತ. ಸ್ವಲ್ಪ ತಾಳ್ಮೆ ಸಹನೆ ಇರಬೇಕಾಗತ್ತೆ. ಒಂದು ಸಣ್ಣ ಘಟನೆ ಹೇಳ್ತೀನಿ, ಭಾಳ ಚೆಂದ ಇದ್ದು ನನಗೆ. ಇತ್ತೀಚೆಗೆ ಒಂದು ವರ್ಷದ ಕೆಳಗೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದ, 38-40 ವರ್ಷ ಅವನಿಗೆ. ಬಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್ ನಮ್ಮ ಮನೇಲಿ ಅಂದ. ಏನು ಪ್ರಾಬ್ಲಮ್ಮು ಅಂತ ಕೇಳಿದೆ. ಅವ್ರ ಅಪ್ಪ ನನಗೆ ಚೆನ್ನಾಗಿ ಗೊತ್ತು. ಕಷ್ಟಪಟ್ಟು ಒಂದು 2 ಬೆಡ್ರೂಮ್ ಮನೆ ಕಟ್ಸಿದ್ದಾರೆ ಬೆಂಗಳೂರಲ್ಲಿ ಅವ್ರ ಅಪ್ಪ. ಇವನು ಬಂದು ಹೇಳ್ದ, ಸರ್ ನಮ್ಮಪ್ಪ ಚೆನ್ನಾಗಿ ಕಟ್ಸಿದ್ರು ಸರ್ ಮನೆಯೆಲ್ಲ. ಅವಾಗೇನಿತ್ತು, 2 ಕೋಣೆ ಇತ್ತು, ಒಂದರಲ್ಲಿ ನಮ್ಮ ಅಪ್ಪ ಅಮ್ಮ ಇರ್ತಿದ್ರು, ಒಂದರಲ್ಲಿ ನನ್ನ ಹೆಂಡತಿ ಇರ್ತಿದ್ವಿ, ಸರಿಯಾಗಿತ್ತು. ಈಗ ನನ್ನ ಮಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಸರ್, 8ನೇ ಕ್ಲಾಸಿಗೆ ಬಂದಿದ್ದಾನೆ, ಅವನಿಗೊಂದು ಕೋಣೆ ಬೇಕಲ್ಲ. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಒಂದು ಕೋಣೆಯಲ್ಲಿ ಇದ್ದಾರೆ, ಅದಕ್ಕೆ ಮಗನಿಗೊಂದು ಕೋಣೆ ಮಾಡಿ. ಇದಕ್ಕೇನು ದೊಡ್ಡ ಸಮಸ್ಯೆನೋ ಅಂದೆ. ಬೇಕಾದ್ರೆ ಸಂಬಳ ಇದೆ ನಿಂಗೆ, ಗಳಿಸ್ತೀಯಾ, ಮೇಲೊಂದು ಕೋಣೆ ಕಟ್ಸು ಅಂದೆ. ಅವನೇನು ಹೇಳಿದೆ ಗೊತ್ತಾ? ಸರ್ ಅದು ಯಾಕೆ ಸರ್ ಅವಸರ, ಅಮ್ಮಗೆ ಹೇಗಿದ್ದರೂ ವಯಸ್ಸಾಗಿದೆ, ಇನ್ನೆಷ್ಟು ದಿವಸ ಅಮ್ಮ, ಈಗಾಗಲೇ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸರ್, ಅಮ್ಮ ಹೋದ್ಮೇಲೆ ಇಲ್ಲಿ ಟೇಬಲ್ ಇಲ್ಲಿ ಹಾಕಬೇಕು, ಟೇಬಲ್ ಲ್ಯಾಂಪ್ ಇಲ್ಲಿ ಇಡಬೇಕು, ಅಲ್ಲೊಂದು ಬೆಡ್ ಅರೇಂಜ್ ಮಾಡಬೇಕು ಅಂತ ಮಾಡಿದ್ದೀನಿ. ಅಯ್ಯೋ ಪಾಪಿ ಅಂದೆ. ಅಮ್ಮ ಹೋಗ್ಲಿ ಅಂತ ಕಾಯ್ತಾ ಇದ್ದಾನೆ ಅವನು, ರೂಮಿನ ಅರೇಂಜ್ಮೆಂಟ್ ಮಾಡಿ ಇಟ್ಬಿಟ್ಟಿದ್ದಾನೆ ಅವನು. ನಾನು ಹೇಳಿದೆ, ಅಯ್ಯೋ ಪಾಪಿ, ಹುಟ್ಟಿದ ನಿಮ್ಮಮ್ಮ ಎತ್ತಿ ನೀನು ಹೊರಗೆ ಹಾಕಿದರೆ ಎಲ್ಲಿ ಇರ್ತಿದ್ಯೋ ನೀನು? ಯಾಕಂದರೆ ಎಷ್ಟರ ಮಟ್ಟಿಗೆ ವಿಚಾರ ಹೋಗುತ್ತೆ ಅಂದರೆ, ನನಗೊಂದು ಕೋಣೆ ಕಟ್ಟೋದು ಯಾಕೆ ವೇಸ್ಟ್ ಮಾಡಬೇಕು ದುಡ್ಡು ಅಂತ. ಎಲ್ಲಿವರೆಗೂ ನನಗೆ ಆ ಭಾವನೆ ಇರುತ್ತೋ, ಆ ಮಗು ನೋಡ್ತಾ ಇರುತ್ತಲ್ಲ, ದಯವಿಟ್ಟು ತಿಳ್ಕೊಬೇಕಾದ್ರೆ ಮಗು ನೋಡ್ತಾ ಇರುತ್ತೆ. ಆಗಲೇ ಹೇಳಿದೆ, ಎಳೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾ ಇರುತ್ತೆ, ಅದು ಬಿಡೋಲ್ಲ ಅದು. ಅವನು ನೋಡ್ತಾನೆ, ಇನ್ನೊಂದು ರೂಮ್ ಯಾವಾಗ ಖಾಲಿ ಆಗುತ್ತೆ ಅಂತ ನೋಡ್ತಿರ್ತಾನೆ.
ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ತಾಳ್ಮೆ ಇರಲಿ, ಸಹನೆ ಇರಲಿ. ಮತ್ತು ಇನ್ನೊಂದು ನಾನು ಕೈ ಮುಗಿದು ಬೇಡ್ಕೊಳ್ಳೋದು, ಸಣ್ಣವ್ರು ಯಾರಾದರೂ ಇದ್ರೆ ಇಲ್ಲಿ ಮನೆಯಲ್ಲಿ ಹಿರಿಯರು ಮಾತಾಡ್ಬೇಕಾದ್ರೆ ಕೆಲವೊಂದು ಸಲ ಹಳೇ ಸುದ್ದಿ ಹೇಳ್ತಿರ್ತಾರೆ, ನೆನಪಿದೆಯಾ? ಯಾವುದೋ ಸುದ್ದಿ ಹೇಳ್ತಾರೆ, ಅದನ್ನೇ ತಿರ್ಗಾ ಮುರುಗ ಒಂದು 20 ಸಲ ಹೇಳ್ತಾರೆ. ಬೇಜಾರಿದೆ, ನಿಮಗೆ ತಲೆ ಕೆಟ್ಟೋಗಿರುತ್ತೆ, 2 ಸಲ ಕೇಳೋದಪ್ಪ ಇದನ್ನು ಅನಿಸ್ಬಿಡುತ್ತೆ. ಡಾಕ್ಟರ್ ಕಲಾಂ ಮಾಡೋರು ಅದನ್ನು ತುಂಬ 15 ವರ್ಷ ಅವ್ರ ಜೊತೆಗಿದ್ದವನು ನಾನು. ಒಂದು ದಿವಸ ಇಬ್ಬರು ಕೂತಿದ್ವಿ, ನಮ್ಮ ಟೀಚರ್ ಬಗ್ಗೆ ಹೇಳಿದ್ದು ನಾನು ನಿಮಗೆ, ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂತ ಕೇಳಿದ್ರು. ನೋ ಸರ್ ಅಂದೆ. ಇಲ್ಲ ಅಂದ ತಕ್ಷಣ ಮುಂದೆ ಕೂತಿದ್ದ ಅವನ ಶಿಷ್ಯ, ಅವರು PA ಪ್ರಸಾದನೋ, ನಾನು ದುರ್ಗುಟ್ಕೊಂಡು ನೋಡ್ದ, ನಾನು ಮುಂದೆ 3 ಸಲ ನೋಡಿದ್ದೀರ ಕೇಳಿದ್ದೀರಲ್ರಿ ಅಂತ. ನಾನು ಇಲ್ಲ ಅಂತ ಹೇಳಿದೆ. ಮತ್ತೆ ಹೇಳಿಕ್ಕೆ ಶುರು ಮಾಡಿದ್ರು ಅವ್ರು ಏನು ಹೇಳ್ತಾರೆ ಮುಂದಿನ ಸೆಂಟೆನ್ಸ್ ಕೂಡ ಗೊತ್ತು ನನಗೆ, 2 ಸಲ ಕೇಳಿದ್ದೀನಿ ಅದನ್ನು. ಅವ್ರು ಹೋದ್ಮೇಲೆ ಕೇಳಿದೆ, ಯಾಕೆ ತಿರ್ಗಂಬರ್ಗೆ 2 ಸಲ ಕೇಳಿದ್ದೀರಿ ಇದನ್ನು ಅಂತ ಕೇಳಿದ. ನಾನು ತಿಳಿದು ಒಂದು ಕಾರಣ ಇದೆಯಪ್ಪ ಅಂತ ಹೇಳಿದೆ. ಒಂದು ಕಾರಣ ಇದೆ, ನಾನು ಮನೆಯಲ್ಲೂ ಮಾಡ್ತಿದ್ದೆ. ನಮ್ಮ ತಂದೆ 87 ವರ್ಷ ಬದುಕಿದ್ರು. ಮರೆತು ಬಿಡ್ತಾರೆ, ವಯಸ್ಸಾದ್ಮೇಲೆ ಕೆಲವು ಮರೆತು ಹೋಗ್ತದೆ, ಕೆಲವು ಯಾವುದೂ ಮರೆಯಲ್ಲ ಅವು. ನಮ್ಮಪ್ಪ ಸಣ್ಣವರಿದ್ದಾಗ ಒಂದು ಮೋಟರ್ ಸೈಕಲ್ ತೊಗೊಂಡಿದ್ರಂತೆ, ಓಡ್ಸೋಕ್ಕೆ ಬರೋಲ್ಲ. ಅದನ್ನು ಮನೆಗೆ ಹ್ಯಾಗೆ ತೊಗೊಂಬಂದ್ರು, ಅದು ರೊಮ್ಯಾಂಟಿಕ್ ಸ್ಟೋರಿ. ಅದು ಎಷ್ಟು ಸಲ ಹೇಳಿದ್ರು ನಮಗೆ ಅದನ್ನು ಕೇಳಿ. ನನ್ನ ಮಕ್ಕಳಂತೂ ನಮ್ಮಪ್ಪ ಮೋಟರ್ ಸೈಕಲ್ ಅಂದ ತಕ್ಷಣ ಓಡಿ ಹೋಗ್ತಿದ್ರು, ಅಜ್ಜ ಆಮೇಲೆ ಬರ್ತೀವಿ ನಾವು ಅಂತ ಹೋಗ್ತಿದ್ರು. ನಾನೇನು ಮಾಡ್ತಿದ್ದೆ ಅಂದರೆ, ನಮ್ಮಪ್ಪ ಒಬ್ಬರೇ ಕೂತಾಗ ನಾನು ಹೋಗಿ ಪಕ್ಕದಲ್ಲಿ ಕೂಡಬೇಕು. ಅಣ್ಣ ನೀ ಮೋಟರ್ ಸೈಕಲ್ ತೊಗೊಂಡಿದ್ದೆ ನಿನಗೆ ಹೇಳಿಲ್ಲೇನೋ ಅನ್ಬೇಕು. ಇಲ್ಲ ಮತ್ತೆ ಹೇಳ್ತಿದ್ರು. ನನಗೆ ಅವ್ರು ಏನು ಹೇಳ್ತಾರೆ ಗೊತ್ತಿತ್ತು. ನನ್ನ ಮಗ ಕೇಳಿದಪ್ಪ, ಎಷ್ಟು ಸಲ ಕೇಳ್ತೀನಿ, ನಾವೇ ಸಾಕಷ್ಟು ಕೇಳಿದ್ದೀವಿ, ನಾ ಇದು ಯಾಕೆ ಕೇಳ್ತೀನಿ ಗೊತ್ತೇನ್ರು, ಆ ಕತೆ ಮುಖ್ಯ ಅಲ್ಲ ನನಗೆ. ನಿಮ್ಮ ಮನೇಲಿ ದಯವಿಟ್ಟು ಮಾಡಿ ಇದನ್ನು. ಅವ್ರ ಕತೆ ಹೇಳುವಾಗ, ಸುದ್ದಿ ಹೇಳುವಾಗ ಅವ್ರ ಕಣ್ಣನ್ನು ನೋಡಿ, ಕಣ್ಣಲ್ಲಿ ಮಿಂಚಿದೆ, ಆ ಹೊಳಪಿದೆ, ಆ ಸಂತೋಷ ಇದೆ. ಇನ್ನೇನು ಗಿಫ್ಟ್ ಕೊಡ್ತೀರಿ ಆ ವಯಸ್ಸಿಗೆ? ನೀವು ಗಿಫ್ಟ್ ಏನು ಕೊಡ್ತೀರಿ ಆ ವಯಸ್ಸಿಗೆ? ಆ ನೆನಪಿಸ್ಕೊಳ್ಳೋಕ್ಕಂತ ಅವಕಾಶ ಕೊಡಿ. ದೈಹಿಕವಾಗಿ ಹೋಗೋಕ್ಕಾಗದಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಹೋಗಿದ್ದಾರೆ ಅವರು. ಆ ಖುಷಿ, ಸಂತೋಷ ಇದೆ, ಮುಖದ ಮೇಲೆ ಖುಷಿ ಇದೆ, ಅದು ಕೊಡೋದು ಸಾಕಲ್ವಾ? ಅದಕ್ಕೆ ನಾನು ಎಷ್ಟು ಸಲ ಹೇಳಿದ್ದು ಕಲ್ಲಮ್ಮವ್ರಿಗೆ, ನೋ ಸರ್ ಯು ನಾಟ್ ಟೋಲ್ಡ್ ಮೀ ಅಂತ ಹೇಳೋದು ನಾನು. ದಯವಿಟ್ಟು ಆ ತಾಳ್ಮೆ ಇಟ್ಕೊಳ್ಳಿ, ಅವ್ರ ಸಂತೋಷ ಕೊಡಿ. ಯಾಕಂದರೆ ಅವ್ರ ಸಂತೋಷನೇ ನಿಮಗೆ ಆಶೀರ್ವಾದ ಆಗಿ ಬರುವಂಥದ್ದು ಅಂತ ಹೇಳಬೇಕು ನಾನು. ಇಬ್ಬರು ಕೂಡಿ ಮಾಡುವಂಥ ಕೆಲವು 2 ಮಾತುಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಕತೆ ಹೇಳೋದು ಹಿರಿಯರು ದಯವಿಟ್ಟು ಮಾಡಬೇಕು. ಎಷ್ಟೋ ಸಲ ನಾವು ಸೀರಿಯಲಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀವಿ. ನಾವು ಎಷ್ಟೋ ಜನ ಸೀರಿಯಲ್ ನೋಡಿ ಅಜ್ಜ ಅಜ್ಜಿ ಕೂಡ ಕತೆ ಮರೆತು ಹೋಗಿದ್ದಾವೆ. ಈಗ ಮೊದಲು ಅಜ್ಜ ಹೇಳಿದ ಕಥೆಗಳು, ಅಜ್ಜಿ ಹೇಳಿದ ಕಥೆಗಳು ಅಂತ ಇರ್ತಿತ್ತು, ಅವರಿಗೆ ಕತೆ ಬರೋಲ್ಲ, ಹಂಗಾಗಿದ್ದ ಪರಿಸ್ಥಿತಿ. ಈಗ ದಯವಿಟ್ಟು ಮಕ್ಕಳಿಗೆ ಒಂದು ಕತೆ ಹೇಳಿ, ಒಂದು ಮೌಲ್ಯದ ಕತೆ ಹೇಳಿ, ನಿಮ್ಮ ಅನುಭವದ ಕತೆ ಹೇಳಿ, ಜೀವನ ಕಥೆಗಳನ್ನು ಹೇಳಿ. ಗೊತ್ತಿಲ್ಲ, ಇವತ್ತೇನ ತಕ್ಷಣ ಆಸಕ್ತಿ ತೋರಿಸ್ಲಿಕ್ಕಿಲ್ಲ ಅವರು, ಆದರೆ ಎಲ್ಲೋ ಮನದಲ್ಲಿ ಬೀಜ ಮುಳೆತಿರುತ್ತೆ. 20 ವರ್ಷ ಆದ ನೆನಪಾಗುತ್ತೆ, ನಮ್ಮ ಅಜ್ಜ, ನಾನು ನೆನೆಸ್ಕೋತಿಲ್ಲ ನಮ್ಮ ಅಜ್ಜ ಹೇಳಿದ್ದು ಅಂತ, ಹಾಗೆ ನೆನೆಸ್ಕೋತಾರೆ. ಆಟ ಆಡ್ಬೇಕು ಮಕ್ಕಳ ಜೊತೆಗೆ. ದಯವಿಟ್ಟು ಮಕ್ಕಳಾಗ ಹುಡುಗರು ಆಟ ಆಡ್ಕೊಳ್ರೋ, ನಾವೇನು ಆಡೋದು ಹುಡುಗರ ಜೋಡಿ ಅನ್ಬೇಡಿ, ಅವ್ರ ಜೊತೆಗೆ ಆಟ ಆಡಿ. ನಾನು ಕಲ್ತ್ಕೊಂಡದ್ದು ಎಷ್ಟು ಗೊತ್ತಾ, ದಯವಿಟ್ಟು ನಿಮ್ಮ ಮೊಬೈಲ್ ಏನಾದರೂ ಕೆಟ್ಟು ಹೋಗಿದ್ದರೆ ಅಂಗಡಿಗೆ ಹೋಗ್ಬೇಡಿ, ಮೊಮ್ಮಕ್ಕಳಿಗೆ ಕೊಡಿ, ರಿಪೇರ್ ಮಾಡಿಕೊಡ್ತಾರೆ. ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಮೊಬೈಲ್ ಯೂಸ್ ಮಾಡೋದಕ್ಕೆ. ಅವರಿಂದ ಟೆಕ್ನಾಲಜಿ ನಾ ಕಲಿತೇನೆ, ನನ್ನ ಅನುಭವಗಳನ್ನು ಅವ್ರು ಕಲಿತಾರೆ. ಇಸೋಪ ನೀತಿ ಕಥೆಗಳು ಅಂತ ಕೇಳಿದ್ದೀವಿ ನಾವು. ಭಾಳ ದೊಡ್ಡ ಮನುಷ್ಯ ಅವ್ನು ನೋಡೋಕ್ಕೆ ಹೋದ್ರಂತೆ ಒಂದು 8 ಜನ ನೋಡಿದರೆ, ಇವನು ಇಸೋಪ್ ರಸ್ತೆಯಲ್ಲಿ ಆಟ ಆಡ್ತಿದ್ದಾನೆ ಮಕ್ಕಳ ಜೊತೆಗೆ. ಏನ್ರಿ ಇಂಥ ದೊಡ್ಡ ಮನುಷ್ಯ, ಹಿರಿಯ ಮನುಷ್ಯ, ದೊಡ್ಡ ಕಥೆಗಳನ್ನು ಬರೆದಂಥ ಮನುಷ್ಯ, ಇಸೋಪ ನೀತಿ ಕಥೆಗಳು ಬರೆದಂಥ ಮನುಷ್ಯ ಆಟ ಆಡ್ತಿದ್ದ ರಸ್ತೆಯಲ್ಲಿ. ಕಾದ್ರು ಒಂದು ಅರ್ಧ ಗಂಟೆ, ಆಟ ಮುಗಿಸಿ ಬಂದ, ಬನ್ನಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ. ನಮಗೆ ಆಶ್ಚರ್ಯ ಆಗುತ್ತೆ, ಮಕ್ಕಳ ಜೊತೆಗೆ ಆಟ ಆಡ್ತೀರಲ್ರಿ ನೀವು, ಇವತ್ತು ಧೂಳಲ್ಲಿ ಮಣ್ಣಲ್ಲಿ ಆಟ ಆಡ್ತಿದ್ದೀರಿ. ಆ ಇಸೋಪ ಏನು ಮಾಡಿದೆ ಗೊತ್ತಾ, ಅದು ನೆನಪಿಟ್ಕೊಂಡ್ರೆ ಸಾಕು. ಆತ ಬಂದು ಒಂದು ಬಿಲ್ ಇರ್ತದಲ್ಲ, ಬಿದಿರಿನ ಬಿಲ್ ಮಾಡ್ತಾರಲ್ಲ, ಉದ್ದ ಇತ್ತದು, ತಂದು ಒಗೆದ ಅವ್ರ ಮುಂದೆ. ಒಂದು ತುದಿಗೆ ಹಗ್ಗ ಕಟ್ಟಿತ್ತು, ಅದನ್ನು ಎಳೆದು ಕಟ್ಟಿದ, ಬಿಲ್ಲಾಯ್ತು. ಏನು ಅಂತ ಕೇಳಿದರು. ನೋಡ್ಕೊಳ್ಳಿ ಇದನ್ನು ಅಂದ. ನಾನು ಕಟ್ಟಿಯೇ ಇಟ್ಟಿದ್ರೆ, ಅದ್ರ ಯಾವಾಗಲೂ ಕಟ್ಟಿಯೇ ಇಟ್ಟಿದ್ರೆ ಬಿದಿರು ತನ್ನ ಗುಣ ಕಳ್ಕೊಂಡ್ಬಿಡ್ತಿತ್ತು, ಮಣದೇ ಕೂಡ್ಬಿಡೋದು ಅದು. ಆದರೆ ಆಗಾಗ ಬಿಚ್ಚಿ ಇಡಬೇಕು ಅದನ್ನು. ಆಗಾಗ ಬಿಚ್ಚಿ ಇಟ್ಟಾಗ ಸೀದಾ ಆಗ್ತದೆ, ತನ್ನ ಬಗ್ಗೋ ಗುಣಿಯನ್ನು, ಬಿಗಿಯಾದ ಗುಣವನ್ನು ಉಳಿಸ್ಕೊಳ್ಳುತ್ತದೆ. ಅದಕ್ಕೆ ನಾವು ದೊಡ್ಡವರು ಸಣ್ಣವರು ಆಗಬೇಕು ಅಂದರೆ, ಸಣ್ಣವರಿಗೆ ದೊಡ್ಡವ್ರ ಅನುಭವ ಆಗಬೇಕಂದ್ರೆ ಇಬ್ಬರೂ ಸೇರಿ ಆಟ ಆಡಬೇಕು. ಇನ್ನೊಂದು ಹೇಳ್ತಾರೆ, ಯು ಕ್ಯಾನಾಟ್ ಪ್ಲೇ ವಿತ್ ಚಿಲ್ಡ್ರನ್ ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್. ಮಕ್ಕಳು ಆಗದೊರ್ತು ಮಕ್ಕಳ ಜೊತೆಗೆ ಆಡೋಕೆ ಆಗೋದಿಲ್ಲ. ಒಂದು ಕ್ಷಣ ಮಕ್ಕಳಾದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಇದು ಬರ್ತದೆ. ಇಬ್ಬರಿಗೂ ಕಲಿಕೆ ಆಗ್ತದೆ. ಒಬ್ಬರಿಗೆ ಅನುಭವದ ಕಲಿಕೆ ಆದರೆ ಇನ್ನೊಬ್ಬರಿಗೆ ವಿಜ್ಞಾನದ ಕಲಿಕೆ ಆಗ್ತದೆ. ಆ ಇಬ್ಬರೂ ಮನಸ್ಸು ಮಾಡಿದರೆ ಬಹುದೊಡ್ಡ ಸಮಾಜಕ್ಕೆ ಬೆಳವಣಿಗೆ ಆಗ್ತದೆ. ಆ ಬೇರು ಬೇಜಾರು ಮಾಡ್ಕೊಳ್ಳಾರ್ದೆ ಸಾರ ಸರ್ವಸ್ವನ ಹೀರಿ ಇದಕ್ಕೆಲ್ಲ ಕೊಡ್ತದಲ್ಲ. ಅದಕ್ಕೆ ನಮ್ಮ ಕುಮಾರವ್ಯಾಸ ಭಾಳ ಚಂದ ಹೇಳ್ತಾನೆ, ಭಾಳ ಚಂದ ಮಾತು. ದೂರ್ವಾಸ ಆತಿಥ್ಯದಲ್ಲಿ ತಮಗೆಲ್ಲ ಕತೆ ಹೇಳೋಕೆ ಬೇಕಾಗಿಲ್ಲ. ದೂರ್ವಾಸ ಆತಿಥ್ಯ ಆಗಬೇಕಾದ್ರೆ ದೂರ್ವಾಸರು ಬಂದಿದ್ದಾರೆ, ಧರ್ಮರಾಜ ಕರೆದ್ಬಿಟ್ಟ ಊಟಕ್ಕೆ ಬನ್ನಿ ಅಂತ. ಆಗೋಲ್ಲ. ಕೃಷ್ಣ ಬಂದ,
ಕೃಷ್ಣ ಬಂದು ಒಂದು ಅಗಳು ತಿಂದ ಅಂತ ಹೇಳ್ತಾರೆ. ಅವನು ಸಂತೃಪ್ತ ಆಗಿಬಿಡ್ತಾನೆ ಅವನು. ಆಗ ದೂರ್ವಾಸರದಲ್ಲಿ ಹೊಟ್ಟೆ ತುಂಬಿಡ್ತಂತೆ, ಗೊತ್ತಾಯ್ತಂತೆ ಬಂದನೇ ಕೃಷ್ಣ. ಕುಮಾರವ್ಯಾಸ ಭಾರತದಲ್ಲಿ ಅದ್ಭುತ ಮಾತದು, ಬಂದನೇ ಕೃಷ್ಣ. ಬಂದಾಗ ಗೊತ್ತಾಯ್ತು ಅವ್ರಿಗೆ. ಆವಾಗ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರೀತಾನೆ ಧರ್ಮರಾಜ. ಆಗ ಹೇಳುವಂಥ ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ಬೇರು ನೀರುಂಡಾಗ ತಣಿಯವೇ ಭೂರ್ಹದ ಶಾಖೋಪಶಾಖೆಗಳು ಅಂತ ಚೆನ್ನಾಗಿದೆ ನೋಡಿ. ಬೇರು ನೀರುಂಡಾಗ ತಣಿಯವೇ ಭೂರುಹದ ಶಾಖೋಪಶಾಖೆಗಳು. ದೊಡ್ಡ ವೃಕ್ಷ, ಎಲೆಗೆಲ್ಲ ನೀರು ಹಾಕಬೇಕಾಗಿಲ್ಲ, ಬೇರಿಗೆ ಹಾಕಿದರೆ ಸಾಕು ನೀರು ಹೋಗುತ್ತೆ. ಹಾಗೆ ನಮ್ಮ ಸಂಸ್ಕೃತಿಯ ಬೇರಿಗೆ ನಾವು ನೀರನ್ನು ಹಾಕೋದಾದರೆ ನಮ್ಮ ಹೊಸ ಜನಾಂಗದ ತಳಿರಿಗೆ ಆ ನೀರು ಸತ್ವ ಮುಟ್ತದೆ. ಆ ಮುಟ್ಟುವಲ್ಲಿ ಇಬ್ಬರು ಪ್ರಯತ್ನವೂ ಸಾಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.